ಗೈಸ್, ವೆಲ್ಕಮ್ ಬ್ಯಾಕ್ ಟು ಯಶೋಗೌಡ ಯೂಟ್ಯೂಬ್ ಚಾನಲ್. ಏನಕ್ಕೆ ನಗಾಡ್ಕೊಂಡೆ ವಿಡಿಯೋ ಮಾಡಿರ್ತಿದ್ದೀನಿ ಗೊತ್ತಾ? ಫಸ್ಟೇ ಆಲ್ರೆಡಿ ಒಂದ್ಸರಿ ವಿಡಿಯೋ ಮಾಡಿದೆ. ಏನ್ ಮಾಡಿದ್ದೀನಿ ಅಂದ್ರೆ ಮೈಕ್ ಆನ್ ಮಾಡ್ಕೊಂಡಿಲ್ಲ, ಸುಮ್ಮನೆ ಮಾತಾಡ್ತಾ ಇದ್ದೀನಿ ಎಲ್ಲನೂ ಕೂಡ. ಇಲ್ಲಿ ಇಟ್ಕೊಬರ್ತೀನಿ. ಸುಮ್ಮನೆ ಮಾತಾಡಿದ್ದಾಯ್ತು ಇಷ್ಟವರೆಗೂ. ಇವತ್ತು ಇದು ಮಂಡೇ ಬ್ಲಾಗು. ನಾನು ಇವತ್ತು ಬೆಳಗ್ಗೆನೆ ವಿಡಿಯೋ ಮಾಡ್ತಾ ಇದ್ದೀನಿ. ಏನಪ್ಪ ಅಂದರೆ ಇವತ್ತು ನನ್ನ ಮಗನಿಗೂ ಕೂಡ ಹಾಲಿಡೇ ಐತೆ. ಚೆನ್ನಮ್ಮ ಅವ್ರು ಸತ್ತು ಹೋಗಿದಾರಲ್ಲ, ಅದಕ್ಕೋಸ್ಕರ ಹಾಸನ ಫುಲ್ ಎಲ್ಲ ರಜೆ ಕೊಟ್ಟಿದ್ದಾರಲ್ವ ಸ್ಕೂಲ್ ಮಕ್ಕಳಿಗೆಲ್ಲ. ಇದು ಕೂಡ ಮನೇಲೇ ಐತೆ. ನಾನು ಯಾಕಾರ ರಜೆ ಕೊಡ್ತಾರೆ ಅನ್ಕೋತೀನಿ, ಅದರಲ್ಲಿ ಇವ್ರು ಸತ್ತೋದ್ರು ಅವ್ರು ಸತ್ತೋದ್ರು ಅಂತೆಲ್ಲ ಬೇರೆ ರಜೆ ಕೊಡ್ತಾರೆ. ಇವತ್ತು ಏನು ಅಂತಂದರೆ ಸಿಟಿಗೆ ಹೋಗೋಣ ಅಂತ ಅನ್ಕೊಂಡಿದ್ದೀನಿ. ಪೂಜೆ ಮುಗಿಸಿ ಸಿಟಿಗೆ ಹೋಗ್ಬೇಕು ಅಂತ ಅನ್ಕೊಂಡಿದ್ದೀನಿ. ಇವತ್ತು ತುಂಬ ಕ್ರೌಡ್ ಐತೆ ಅಂತ ಗೊತ್ತು ಸಿಟಿಲಿ. ಆದರೂ ಕೂಡ ಬರೀ ಯಾವಾಗ್ಲಿಂದ ಅವತ್ತು ಹೋಗೋಣ ಅನ್ಕೊಂಡು ನನ್ಗೆ ಹೋಗಕ್ಕೆ ಆಗ್ತಾ ಇರ್ಲಿಲ್ಲ ಸಿಟಿಗೆ. ಏನೋ ಒಂದು ಕೆಲಸ ಬಾಕಿ ಇದೆ, ಪೆಂಡಿಂಗ್ ಐತೆ. ತುಂಬಾ ದಿವಸದಿಂದ ಅನ್ಕೊಂಡಿರೋದನ್ನ ಇವತ್ತು ಮುಗ್ಸೋಣ ಅಂತ ಅನ್ಕೊಂಡಿದ್ದೀನಿ. ಏನು ಅಂತ ಖಂಡಿತವಾಗಿಯೂ ನಿಮ್ಗೂ ತೋರಿಸ್ತೀನಿ. ಫಸ್ಟ್ ಅದಕ್ಕೂ ಮುಂಚೆ ಇವಾಗ ನಾನು ಫ್ರೆಶ್ ಅಪ್ ಆಗಿ ಬಂದಿದ್ದೀನಿ. ಫಸ್ಟ್ ಪೂಜೆ ಮುಗಿಸ್ಕೊಳ್ಳೋಣ. ನನ್ನ ಮಗಳು ಕೂಡ ಮಲಗಿದ್ದಾಳೆ. ಅವಳನ್ನು ಕೂಡ ಮಲಗಿಸ್ಬಿಟ್ಟು ಹೋಗಿದ್ದು ಸ್ನಾನಕ್ಕೆ. ಅವಳು ನೋಡ್ಕೊಳಕ್ಕೆ ಹಿಂಸೆ ಆಗುತ್ತಲ್ಲ, ಸ್ನಾನ ಮಾಡೋಣ ಅಳ್ತಾಳೆ ಅಂತ ಹೇಳಿ ಫಸ್ಟೇ ಮಲಗಿಸಿ ಅವಳನ್ನ ಹೋಗಿದ್ದೀನಿ. ಈ ತಿಮ್ಮನು ಅಲ್ಲಿ ಇಲ್ಲಿ ನೆಗಿತೈತೆ, ಇಲ್ಲಿ ಕೂತೈತೆ ನೋಡಿ, ಟೇಬಲ್ ಮೇಲೆ ಕೂತೈತೆ. ನಾನು ಅವ್ನು ಕರ್ಕೊ ಹೋಗೋದು ಬೇಡ ಅನ್ಕೊಂಡಿದ್ದೆ. ಅವ್ನು ಇಲ್ಲದೆ ಇರೋ ದಿವಸ ಹೋಗೋಣ, ಸ್ಕೂಲು ಹೋಗಿರ್ತಾನಲ್ಲ ಆ ದಿನ ಹೋಗೋಣ ಅನ್ಕೊಂಡಿದ್ದೆ. ಅವನಿಗೆ ಬೇಡವಂತೆ. ಹಂಗಾಗಿ ಇವತ್ತೇ ಹೋಗ್ಬಿಡೋಣ ತೆಗಿ, ಹೆಂಗೋ ಅದಕ್ಕೆ ಕರ್ಕೊಂಡು ಹೋಗೋಣ ಅಂತ ರೆಡಿ ಆಗ್ತಾ ಇದ್ದೀನಿ. ಅವನು ಬರಲೇಬೇಕಂತ. ಅವನು ಫಸ್ಟೇ ಹೇಳ್ಬಿಡ್ತಾನೆ, ಎಲ್ಲೂ ಹೋಗಂಗಿಲ್ಲ ಅವನು ಬಿಟ್ಟು ಅಂತ. ಫಸ್ಟ್ ಪೂಜೆ ಮಾಡ್ಕೊಳ್ಳೋಣ, ಆಮೇಲೆ ರೆಡಿಯಾಗಿ ಹೋದ್ರಾಯ್ತು. ಸ್ವಲ್ಪ ಮೋಡ ಕೂಡ ಐತೆ, ಪಾಪನ ಕರ್ಕೊ ಹೋಗ್ಬೇಕಲ್ಲ. ನೋಡೋಣ, ಬಿಸಿಲು ಬಂದರೆ ಹೋಗ್ತೀನಿ. ಫುಲ್ ಮೋಡ ಆಗಿದ್ರೆ ಹೋಗಲ್ಲ, ಯಾಕೆಂದ್ರೆ ಅವಳು ಮೊದಲೇ ಕೋಲ್ಡ್ ಗೀಲ್ಡ್ ಜಾಸ್ತಿ. ಹಂಗಾಗಿ ಬಿಸಿಲು ಬಂದರೆ ಹೋಗ್ತೀನಿ. ಫಸ್ಟು ಏನು ಚಿಕ್ಕದ್ರಲ್ಲಿ ಏನು ಮಾಡೋಣ ಗೊತ್ತಾ, ನಾನು ಪೂಜೆ ಮಾಡೋಕ್ಕೆ ಬರಂಗಿರಲಿಲ್ಲ. ಓಡ್ ಬಂದು ಕುತ್ಕೊಬಿಡೋನು. ಫಸ್ಟು ಅವನಿಗೆ ಪೂಜೆ ಮಾಡೋದಕ್ಕೆ ಅವನಿಗೆ ಕೊಡಬೇಕಿತ್ತು. ನಾನು ಅವ್ನು ಏನಾರು ಬಿಟ್ಬಿಟ್ಟು ಪೂಜೆ ಮಾಡಿದ್ರೆ ಫುಲ್ ಮಾತಾಡ್ತಾನೆ ಇರಲಿಲ್ಲ, ಮುನ್ಸ್ಕೊಬಿಡೋನು. ನಾನು ಬಿಟ್ಟು ಪೂಜೆ ಮಾಡಿದೀಯಮ್ಮ ನೀನು ಅಂತ ಹೇಳೋನು ಕುತ್ಕೊಂಡು. ಮತ್ತೆ ತುಂಬಾ ಹೆಲ್ಪ್ ಮಾಡ್ತಿದ್ದ ಅವಾಗ ಮನೇಲಿ ಇದ್ನಲ್ಲ. ಅವಾಗ ತುಂಬಾ ಹೆಲ್ಪ್ ಮಾಡೋನು. ಕಳ್ಸಿದ ನೀರು ತಗೊಂಡೋಗಿ ಒಯ್ದ್ಬಿಟ್ಟು ಬರೋನು, ಹೂವು ಕೊಟ್ರೆ ತಗೊಂಡೋಗಿ ಗಿಡದ ಹತ್ರಕ್ಕೆ ಹಾಕ್ಬಿಟ್ಟು ಬರೋನು. ಎಲ್ಲ ಹೆಲ್ಪ್ ಮಾಡೋನು. ಕೆಲಸ ಮಾಡಿಸ್ಕೊತಿದ್ದೆ ಅವಾಗ ಅವನ ಕೈಲಿ. ಇವಾಗ ಅವ್ನು ಇರೋದೇ ಇಲ್ವಲ್ಲ, ಅವ್ನು ಪೂಜೆ ಮಾಡೋ ಟೈಮಲ್ಲಿ ಇವತ್ತೇನೋ ರಜಾ ಕೊಟ್ಟಿರೋದಕ್ಕೆ, ಹಾಲಿಡೇ ಕೊಟ್ಟಿರೋದಕ್ಕೆ ಇದ್ದಾನೆ. ಹಂಗಾಗಿ ಇವತ್ತು ಮಾಡು ಅಂತಿದ್ದೀನಿ. ತಗೋಚಿನ್ ಹೋಗಿ ಹಾಕ್ಬಿಟ್ಪ ಗಿಡದ ಹತ್ರ. ನಿಧಾನ ತೆಗಿ, ತೊಳ್ತಾಳೆ. ಇವ್ರು ಸಮಾಧಾನ ಅಂದ್ರೆ ಏನು ಅಂತಾನೆ ಗೊತ್ತಿಲ್ಲ. ಇಟ್ಕೋ. ಪೂಜೆ ಏನೋ ಆಯಿತು, ಆದರೆ ತುಂಬಾನೇ ವೆಹಿಕಲ್ ಓಡಾಡ್ತೈತೆ. ಹೋಗ್ಲು ಬೇಡು ಅಂತ ಗೊತ್ತಾಗ್ತಾನೆ ಇಲ್ಲ. ಸಖತ್ತು ವೆಹಿಕಲ್ ಓಡಾಡ್ತೈತೆ. ಅವ್ರಿನ್ನು ಚೆನ್ನಮ್ಮ ಅವ್ರನ್ನ ತಗೊಂಡೋಗೋರ್ಗೂ ವೆಹಿಕಲ್ ಓಡಾಡ್ತಾನೆ ಇರ್ತವೆ ಅನ್ಸದೆ ಜಾಸ್ತಿ. ನಿಧಾನಕ್ಕೆ ಹಾಕು ಚಿನ್ನು. ಇಷ್ಟವರೆಗೂ
ಸ್ವಲ್ಪ ಕೂದಲೆಲ್ಲ ಡ್ರೈ ಮಾಡ್ಕೊಂಡು ಬಿಡು ಈ ಕಡೆಗೆ ಕೂದಲೆಲ್ಲ ಡ್ರೈ ಯಾರ ಮಾಡ್ಕೊಳ್ಳೋಣ, ಆಮೇಲೆ ಹೋದ್ರಾಯ್ತು. ನನ್ನ ಮಗಳು ಅಷ್ಟರಲ್ಲ ಎದ್ದೇಳ್ತಾಳೆ. ಇವಾಗ ಏನಿದ್ರು ಹೋಗೋದೊಂದೇ ಇರೋದು, ರೆಡಿ ಆಗೋದು ಆಯಿತು. ನನ್ನ ಮಗಳೇ ಎದ್ದಿಲ್ಲ ಇನ್ನೂ ಕೂಡ, ಅವಳನ್ನ ಹಂಗೆ ಕರ್ಕೊಂಡು ಹೋಗ್ತೀನಿ. ಜಸ್ಟ್ ಇವಾಗ ತಾನೇ ಬಂದ್ವಿ ಮನೆಗೆ. ಸುಮ್ಮನೆ ಹೋಗಿದ್ದಾಯ್ತು, ಒಂದೇ ಒಂದು ಶಾಪು ಕೂಡ ಓಪನ್ ಮಾಡಿಲ್ಲ ಇವತ್ತು. ಏನೋ ಎಮರ್ಜೆನ್ಸಿ ಅಂದರೆ ಮೆಡಿಕಲ್ ಅಷ್ಟೇ ಓಪನ್ ಇರೋದು ಇವತ್ತು. ಸಂಜೆವರೆಗೂ ಯಾವುದು ಕೂಡ ಓಪನ್ ಮಾಡಲ್ವಂತೆ. ಸುಮ್ಮನೆ ಇರ್ನಾರ್ದಾರೆ ಹೋಗಿದ್ದಾಯ್ತು ಇವತ್ತು. ಸುಮ್ಮನೆ ಆಟೋಗೆ ದುಡ್ಡು ವೇಸ್ಟ್ ಆಯ್ತು ಅನ್ನಿಸ್ತು. ಇವಾಗ ಅದ್ಯಾಕೋ ಅದನ್ನ ತಗೊಬರೋದಕ್ಕೆ ಮನೆಗೆ ಗಳಿಗೆನೆ ಕೂಡ್ತಿಲ್ಲ ಅನ್ನಿಸ್ತದೆ. ಅವಾಗ ತಗೊಬರ್ಬೇಕು ಇವಾಗ ತಗೊಬರ್ಬೇಕು ಅನ್ಕೊಂಡು ತಗೊಬರಕ್ಕೆ ಆಗ್ತಿಲ್ಲ. ನೋಡೋಣ ಯಾವಾಗ ತರಕಾಗುತ್ತೆ ಅಂತ ಇನ್ನೊಂದು ದಿವಸ. ಗಿಡ ಎಲ್ಲ ಫುಲ್ಲು ಒಣಗೋಗೈತೆ, ನೀರೇ ಹಾಕೋಕ್ಕಾಗಿಲ್ಲ. ಇವತ್ತು ನೀರು ಹಾಕೋಣ ಅಂತ ಅನ್ಕೊಂಡಿದ್ದೀನಿ, ಮತ್ತಾದ್ರೂ ಹಾಕೋಣ. ಎಲ್ಲ ಬಾಡ್ ಹೋದಂಗ ಆಗ್ಬಿಟ್ಟೈತೆ ಗಿಡ ಎಲ್ಲ. ಗಿಡಕ್ಕೂ ಕೇರ್ ಮಾಡ್ಕೊಳಕಾಯ್ತಿಲ್ಲ, ನನ್ಗೂ ಕೇರ್ ಮಾಡ್ಕೊಳಕಾಯ್ತಿಲ್ಲ, ಹಂಗಾಗೋಗೈತಿ. ಆದ್ರೂ ಏನೇ ಕೆಲಸದವ್ರು ಇಟ್ಕೊಂಡ್ರು ನಮ್ಮನೆ ಕೆಲಸ ನಾವು ಮಾಡ್ಕೊಂಡಂಗಾಗಲ್ಲ. ಅವ್ರು ಎಷ್ಟೈತೋ ಅದಷ್ಟೇ ಮಾಡ್ಬಿಟ್ಟೈತಾರೆ, ಮನೆ ಕೆಲಸದಂಗೆ ಮಾಡಿ ಹೋಗಲ್ಲ. ಇದಂತೂ ಫುಲ್ ಬಾಡೆ ಹೋದಂಗೆ ಆಗ್ಬಿಟ್ಟೈತಿ ಮಣ್ಣು. ಬ್ರಹ್ಮಕಮಲ ಸೆಕೆಂಡ್ ರೌಂಡು ಮುಗ್ಗಾಗೈತೆ, ಹೂವು ಬಿಡೋದಕ್ಕಿಂತ ಇನ್ನೊಂದು 10 days ಒಳಗಡೆ ಬಿಡ್ಬೋದು ಅನ್ಸುತ್ತೆ. ಅದನ್ನು ಮಾಡಿದ್ದೀನಿ. ಚಾಮುಂಡೇಶ್ವರಿ ವರ್ಧಂತಿ ಆಗುತ್ತಲ್ಲ, ಆ ಟೈಮಲ್ಲಿ ಬಿಡ್ಬೋದು ಅಂತ ನಾನು ಅನ್ಕೊಂಡಿದ್ದೀನಿ. ನೋಡೋಣ ಯಾವತ್ತು ಬಿಡುತ್ತೆ ಅಂತ. ಇದೆಲ್ಲ ಕಟ್ ಮಾಡಬೇಕು, ಕಟ್ ಮಾಡೋಕ್ಕೆ ಟೈಮ್ ಇಲ್ಲ, ಫುಲ್ಲು ಜಾಸ್ತಿ ಆಗ್ಬಿಟ್ಟೈತೆ. ಇದು ಕಟ್ ಮಾಡೋಕ್ಕಾಗಿಲ್ಲ, ಕಟ್ ಮಾಡೋಣ ಒಂದು ದಿವಸ. ಸ್ವಲ್ಪ ಹಸಿಟ್ಟೆಲ್ಲ ಇನ್ನೂ ಜರಡಿ ಮಾಡೋದು ಬೇರೆ ಐತೆ. ಅಲ್ಲಿ ಟೈಮ್ 6:15 ಆಗೈತೆ. ಒಳಗಡೆ ಮಾಡಿದ್ರೆ ಏನಾಗುತ್ತೆ ಅಂದರೆ TV ಮೇಲೆ, ಸೋಫಾದ ಮೇಲೆ ಎಲ್ಲ, ಅಡುಗೆ ಮನೇಲಿ ಮಾಡಿದ್ರೆ ಶೆಲ್ಫ್ ಮೇಲೆ, ಬಾಕ್ಸ್ ಮೇಲೆ ಎಲ್ಲ ಹಂಗೆ ಕುತ್ಕೊಳ್ಳುತ್ತೆ. ಹಾಗಾಗಿ ಆಚೆ ಮಾಡೋಣ ಅಂದ್ಕೊಂಡೆ. ಪಾಪು ಬೇರೆ ಮಲಗಿಲ್ಲ. ಮಾಡೋದಂದ್ರೆ ಅವಳು ಮಲಗಿಸ್ಬಿಟ್ಟೆ ಮಾಡಬೇಕು, ಇಲ್ಲಾಂದ್ರೆ ಅವಳು ಹೊಳ್ತಾಳೆ. ನೋಡೋಣ, ಆದರೆ ಜರಡಿ ಮಾಡಿ ಇಡಬೇಕು ಇವತ್ತು. ರಜಾ ಕೊಟ್ಟಿದ್ದು, ಆಡಿದ್ದು, ನೋಡಿದ್ದು ಟಿವಿನ. ನನಗಂತೂ ಕೆಲಸಗಳು ರಾಶಿ ಇಲ್ಲ. ಬಟ್ಟೆ ಮಡ್ಚಿಲ್ಲ, ಚೇರ್ ಮೇಲೆ ಇಟ್ಟಿದ್ದೀನಿ. ನನ್ನ ಪಾಪು ಮಲಗ್ಸೋಣ ಅಂತೇಳಿ ಒಳಗಡೆ ಹೋಗಿದ್ದೀನಿ. ಈ ಅವಸ್ಥೆ ಮಾಡಿಟ್ಟವನೆ. ಆ ಸ್ಕ್ರೀನ್ದ ಕೆಳಗೆ ಇಟ್ಕೋಬೇಡ ಅಂತ ಹೇಳಿದ್ರು, ಹಿಡ್ಕೊಂಡು ಹಿಂಗೆ ಮುರ್ದೆ ಹಾಕೊಂಡು ಕೆಳಗಡೆಗೆ. ಇವಾಗ ಕೂತಿರೋದು, ಬಂದು ಹೇಳ್ತಿರೋದು, ಅಮ್ಮ ನಾನು ಮುರಿದಾಗ್ತೆ ಅಂತ. ಇವ್ರಿಗೆ ಏನಕ್ಕೆ ರಜಾ ಕೊಡ್ತಾರೆ, ಏನಕ್ಕೋಸ್ಕರ ರಜಾ ಕೊಡ್ತಾರೆ ಇವ್ರಿಗೆ ಅಂತಾನೆ ಗೊತ್ತಾಗ್ತಿಲ್ಲ ನಂಗೆ. ತಗೊಂಡೋಗಿ ಎಲ್ಲಾರು ಹಾಸ್ಟೆಲ್ಗೆ ಹಾಕ್ಬಿಟ್ಟು ಬರ್ಬೇಕು ಅನ್ನಿಸ್ತೈತೆ ನಂಗೆ ಇವ್ನು ನೋಡಿ. ನಾನಂತೂ ಹಸಿಟ್ಟು ಒಂದ್ರಸೋದಕ್ಕೆ ಚೀಲನೇ ಹಾರಿಸ್ಕೊಬಿಟ್ಟಿದ್ದೀನಿ. ಚೀಲದ ಮೇಲೆ ಒಂದ್ರಸೋಣ ಅಂತ. ಪಾತ್ರೆ ತಗೊಂಡ್ರೆ ಏನಾಯ್ತದೆ ಅಂತಂದರೆ, ಹಿಂಗೆ ಅಂತಿದಂಗೆ ಫುಲ್ಲು ಮನೆಯೆಲ್ಲ ಗಲೀಜಾಗಿ ಹೋಯ್ತದೆ. ಅದಕ್ಕೆ ಇದ್ರಲ್ಲಿ ಟ್ರೈ ಮಾಡೋಣ ಅಂತೇಳಿ ತಗೊಬಂದಿದ್ದೀನಿ. ನೋಡೋಣ ಇದ್ರಲ್ಲಿ ಏನು ಕತೆ ಆಗುತ್ತೆ ಅಂತ.
ಇದರಲ್ಲಿ ಸ್ವಲ್ಪ ಹೋಗುತ್ತೆ, ಇದರಲ್ಲೂ ಕೂಡ ಆ ಕಡೆ ಈ ಕಡೆ. ಓಕೆ, ಬೆಳಗ್ಗೆ ಅವ್ರು ಬಂದು ಮನೆ ಒರೆಸ್ಕೊತಾರಲ್ಲ, ಎಲ್ಲ ಒಂದ್ರ ಸಿಟ್ಟಿ ಫೈನಲಿ ಫ್ರೆಶ್ ಅಪ್ ಆಗದ್ದು ಬಂದೆ. ಆಲ್ರೆಡಿ 7:30 ಆಗೋಗೈತೆ ಟೈಮು. ನನ್ನ ಮಗಳು ಕೂಡ ಎದ್ದಿದ್ದಾಳೆ ಆಲ್ರೆಡಿ. ಅವಳು ಸಮಾಧಾನ ಮಾಡಿ ಸ್ವಲ್ಪ ಅದೆಲ್ಲ ಕ್ಲೀನ್ ಮಾಡಿ ಒರೆಸಿ ಮತ್ತೆ ಚೀಲ ಎಲ್ಲ ತೊಳೆದಿಟ್ಟು ಬಂದಿದ್ದಾಯ್ತು. ಇವಾಗ ರೆಡಿಯಾಗಿ ಕೂತ್ಕೊಂಡ್ರೆ ಅಂತ ಹೇಳಕ್ಕೆ ಆಗಲ್ಲ, ಅಡುಗೆ ಮಾಡಬೇಕು. ಸ್ನಾನ ಮಾಡಿ ಒಂಡೆ ಆದ್ಮೇಲೆ ನನ್ನ ಕೂದಲು ಹಿಂಗಿರುತ್ತೆ. ಸ್ನಾನ ಮಾಡಿದ ದಿವಸ ಫ್ರೀಜಿ ಥರ ಇರ್ತದೆ, ಒಂಥರ ಬೇಬಿ ಇರುತ್ತೆ. ರೇಜರ್ ಅಪ್ಲೈ ಮಾಡ್ಕೊಬಿಡೋಣ. ಮತ್ತೆ ನಾನೇನು ನೆಕ್ಸ್ಟ್ ಮತ್ತೆ ನೈಟ್ ಮತ್ತೆ ತೊಳೆಯಲ್ಲ, ಫೇಸ್ ವಾಶ್ ಮಾಡಲ್ಲ. ಇದೆ ಲಾಸ್ಟ್. ಮಾರ್ನಿಂಗ್ ಒನ್ ಟೈಮ್, ಈವ್ನಿಂಗ್ ಒನ್ ಟೈಮ್. ಮೊದಲೆಲ್ಲ ಮಾಡ್ತಿದ್ದೆ ಸ್ಕಿನ್ ಕೇರ್ ರೂಟೀನ್ ಎಲ್ಲ, ಇವಾಗ ಮಾಡೋಕ್ಕಾಗಲ್ಲ, ಫೀಡ್ ಮಾಡಿಸ್ತಾ ಇರೋದ್ರಿಂದ. ಅವಳಿಗೆ ಏನಿದ್ರು ಫೀಡ್ ಸ್ಟಾಪ್ ಆದ್ಮೇಲೆ ಮಾತ್ರ ಮಾಡೋಕ್ಕಾಗುತ್ತೆ. ನನಗೆ ಸ್ನಾನ ಮಾಡಿ ಒನ್ ಡೇ ಆದ್ಮೇಲೆ ನನ್ನ ಕೂದಲು ನೋಡ್ಕೊಳಕ್ಕೆ ಒಂಥರ ಖುಷಿ ಆಗುತ್ತೆ. ಆದರೆ ಸ್ನಾನ ಮಾಡಿದ್ದು ಚೆನ್ನಾಗೇ ಕಾಣಲ್ಲ, ನನ್ನ ಕೂದಲು ಏನೋ ಒಂಥರ ಇಷ್ಟನೇ ಆಗುತ್ತಲ್ಲ ಸ್ನಾನ ಮಾಡಿದ್ದು. ಆದರೆ ನೆಕ್ಸ್ಟ್ ಡೇಗೆ ಹಿಂಗಿರುತ್ತೆ, ಯಾವ ಹೇರ್ ಸ್ಟ್ರೈಟ್ನರು ಬೇಡ, ಏನು ಬೇಡ, ಏನು ಯೂಸ್ ಮಾಡ್ದಲ್ಲ ಹೆಂಗಿರುತ್ತೆ. ಬಟ್ ನನ್ನ ಲಿಪ್ಸ್ ಮಾತ್ರ ತುಂಬ ಡಾರ್ಕ್, ಯಾಕೆ ಅಂತಾನೆ ಗೊತ್ತಿಲ್ಲ. ನನಗೆ ಗೊತ್ತಿರೋದ್ರಲ್ಲಿಂದನೂ ನನ್ನ ಲಿಪ್ಸ್ ಕಣ್ಚಿನೂ ಸರಿ. ಓಕೆ ಫ್ರೆಂಡ್ಸ್, ಈ ವ್ಲಾಗ್ನ ಇಲ್ಲಿಗೆ ಸ್ಟಾಪ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲವ್ ಯು ಆಲ್. ನೆಕ್ಸ್ಟ್ ವ್ಲಾಗ್ ಮತ್ತೆ ಸಿಗೋಣ. ಬಾಯ್ ಬಾಯ್.